Welcome to Asha Simple Recipe. Please subscribe our channel and like the video. ಹಲಸಿನ ಹಣ್ಣಿನ ಬೀಜಿನ ಪಲ್ಯ ಮಾಡುವ ವಿಧಾನ. ಹಲಸಿನ ಬೀಜಗಳನ್ನು ಸ್ವಲ್ಪ ಅವುಗಳಿಗೆ ಪೆಟ್ಟು ಹಾಕಿ ಅಂದರೆ ಸ್ವಲ್ಪ ಜಜ್ಜಿ ಹಾಕಿಕೊಳ್ಳಬೇಕು. ಅಂದರೆ ಚೆನ್ನಾಗಿ ಕುದಿಯುತ್ತವೆ, ಇಲ್ಲವಾದರೆ ಹಾಗೆ ಗಟ್ಟಿಯಾಗಿರುತ್ತವೆ. ಅವುಗಳಿಗೆ ಒಂದೊಂದಾಗಿ ಸ್ವಲ್ಪ ಎರಡು ಆಗುವ ಹಾಗೆ ಸ್ವಲ್ಪ ಒಡೆಯಬೇಕು. ಒಡೆದ ಮೇಲೆ ಸ್ವಲ್ಪ ಅದಕ್ಕೆ ನೀರು ಹಾಕಿ ಸೀಟಿ ಮಾಡಲು ಇಟ್ಟುಕೊಳ್ಳಬೇಕು. 3 ಸೀಟಿ ಆಗುವವರೆಗೂ ಇಟ್ಟುಕೊಳ್ಳಬೇಕು. ಇದಕ್ಕೆ 3 ಉಳ್ಳಾಗಡ್ಡಿಯನ್ನು ಸಣ್ಣಗೆ ಹೆಚ್ಚಿಕೊಳ್ಳಬೇಕು. ಸಣ್ಣಗೆ ಹೆಚ್ಚಿಕೊಳ್ಳಬೇಕು. ಆಮೇಲೆ ಒಂದು ಟಮಾಟಿನೂ ಸಣ್ಣಗೆ ಹೆಚ್ಚಿಕೊಳ್ಳಬೇಕು. ಟಮಾಟಿಯನ್ನು ಸಣ್ಣಗೆ ಹೆಚ್ಚಿಕೊಳ್ಳಬೇಕು. ಸ್ವಲ್ಪ ಕರಿಬೇವು ಹಾಕಿಕೊಳ್ಳಬೇಕು. 2 ಸೀಟಿ ಆದ ಮೇಲೆ ಇವು ಕುದ್ದಿರುತ್ತವೆ. ಆಲೂಗಡ್ಡೆ ಥರ ಕುದ್ದಿರುತ್ತವೆ. ಈ ಕಡೆ ಬಾಣಲಿಯನ್ನು ಇಟ್ಟುಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು. ಈ ಪಲ್ಯಗೆ 2 ಸ್ಪೂನ್ ಎಣ್ಣೆ ಹಾಕಿಕೊಂಡು, ಎಣ್ಣೆ ಕಾದ ಮೇಲೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಜೀರಿಗೆ ಚಟಪಟ ಎಣ್ಣೆಯಲ್ಲಿ ಆದ ಮೇಲೆ ಕೊಯ್ದಿಟ್ಟ ಈರುಳ್ಳಿಯನ್ನು ಎಣ್ಣೆಯಲ್ಲಿ ಹಾಕಿಕೊಳ್ಳಬೇಕು. ಎಣ್ಣೆ ಮತ್ತು ಕರಿಬೇವು ಹಾಕಿಕೊಳ್ಳಬೇಕು. ಕರಿಬೇವು ಹಾಕಿಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿಯೇ ಉಳ್ಳಾಗಡ್ಡಿಯನ್ನು ಫ್ರೈ ಮಾಡಬೇಕು. ಫ್ರೈ ಮಾಡಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಆಮೇಲೆ ಕೊಯ್ದಿಟ್ಟ ಟಮಾಟೆಯನ್ನು ಹಾಕಿಕೊಳ್ಳಬೇಕು. ಟಮಾಟೆ ಹಾಕಿ ಚೆನ್ನಾಗಿ ಬಾಡಿಸಿಕೊಳ್ಳಬೇಕು. ಬಾಡಿಸಿಕೊಂಡ ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಳಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಂಡ ಮೇಲೆ ಸ್ವಲ್ಪ ಅದಕ್ಕೆ ಅರಿಶಿಣದ ಪುಡಿಯನ್ನು ಹಾಕಿಕೊಳ್ಳಬೇಕು. ಅರಿಶಿಣದ ಪುಡಿಯನ್ನು ಹಾಕಿಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು. ಆಮೇಲೆ ರುಬ್ಬಿಟ್ಟ ಸ್ವಲ್ಪ ಹಸಿಕಾಯಿ ಮತ್ತು ಜೀರಿಗೆ, ಬೆಳ್ಳುಳ್ಳಿ, ಅಲ್ಲ ಇವುಗಳನ್ನು ಹಾಕಿ ಸ್ವಲ್ಪ ಅಡ್ರ ರುಬ್ಬಿದ ಹಸಿ ಖಾರ ಹಾಕಬೇಕು. ಮಸಾಲೆ ಸ್ವಲ್ಪ ಕುದಿಯಲೆಂದು ಸ್ವಲ್ಪನೇ ನೀರು ಹಾಕಿಕೊಳ್ಳಬೇಕು. ಇವು ಸೀಟಿ ಆರಿದ ಮೇಲೆ ತೆಗೆದು ಇವುಗಳನ್ನು ಆಲೂಗಡ್ಡೆ ಥರ ಇದರ ಮೇಲಿನ ಸಿಪ್ಪೆಯನ್ನು ತೆಗೆಯಬೇಕು. ಮೇಲಿನ ಸಿಪ್ಪೆಗಳನ್ನು ತೆಗೆದು ಒಂದು ಬಟ್ಟಲಿನಲ್ಲಿ ಹಾಕಿಕೊಳ್ಳಬೇಕು. ಹಾಕಿಕೊಂಡ ಮೇಲೆ ಈ ಕಡೆ ಮಸಾಲೆ ಫ್ರೈ ಆಗಿರುತ್ತದೆ. ಮಸಾಲೆ ಫ್ರೈ ಆದ ಮೇಲೆ ಈ ಥರ ಕೈಯಲ್ಲಿ ನೋಡಿದರೆ ಹೆಚ್ಚಿಕಬೇಕು. ಕೈಯಿಂದ ಹೆಚ್ಚಿಕ್ಕಿ ಅವುಗಳನ್ನು ಫ್ರೈ ಮಾಡಿದ ಮಸಾಲೆಯಲ್ಲಿ ಇದನ್ನು ಹಾಕಬೇಕು. ಹಾಕಿ ಒಂದು 5 ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿಯೇ ಫ್ರೈ ಮಾಡಬೇಕು. ಎಣ್ಣೆಯಲ್ಲಿ ಫ್ರೈ ಮಾಡಿದ ನಂತರ ಸ್ವಲ್ಪ ಅದನ್ನು ಮುಚ್ಚಿಡಬೇಕು. ಒಂದು 10 ನಿಮಿಷ ಮುಚ್ಚಿಟ್ಟ ಮೇಲೆ ಅದು ಅಲ್ಲಿಯೇ ಎಣ್ಣೆಯಲ್ಲಿ ಬಾಡಿರೋ ಹಾಗಿರುತ್ತದೆ. ಬಿಸಿ ಬಿಸಿ ಚಪಾತಿ ತಿನ್ನಲು ರೆಡಿಯಾಗಿದೆ ಪಲ್ಯ.